ನಮಸ್ಕಾರ ಸ್ನೇಹಿತರೆ, ಈ ಹುಚ್ಚು ಅಭಿಮಾನ ಅನ್ನೋದಿದೆಯಲ್ಲ, ಇದು ಯಾವತ್ತೂ ಕೂಡ ಅತ್ಯಂತ ಅಪಾಯಕಾರಿ ಅಂತೇಳಿ ಪದೇ ಪದೇ ಪ್ರೂವ್ ಆಗಿದೆ. ಆದ್ರೂ ಕೂಡ ಜನರಿಗೆ ಬುದ್ಧಿ ಬರಲ್ಲ, ಪುನಃ ತಮ್ಮ ಹುಚ್ಚು ಅಭಿಮಾನವನ್ನು ತೋರಿಸಲಿ ಹೋಗಿ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾರೆ. ಅದೇ ರೀತಿಯಾದಂತಹ ಘಟನೆ ನಿನ್ನೆ ಬೆಂಗಳೂರಿನಲ್ಲಿ ನಡೆದಿದೆ. ಕಾಲ್ ತುಳಿತಕ್ಕೆ ಸಿಕ್ಕಿ 11 ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇಲ್ಲಿ ಸತ್ತೋರು ಯಾರು ಕೂಡ 70-80 ವರ್ಷ ದಾಟದವರಲ್ಲ, ಅದಕ್ಕೆ ಬದಲಾಗಿ ಎಲ್ಲರೂ ಕೂಡ 20-24 ವರ್ಷದ ಒಳಗಿನ ಯುವಕ ಮತ್ತು ಯುವತಿಯರು. ಇದನ್ನ ನೆನೆಸ್ಕೊಂಡ್ರೇನೆ ಬಹಳಷ್ಟು ಬೇಸರ ಆಗ್ತದೆ. ನಿಮ್ಗೆ ಗೊತ್ತಿದೆ, IPL ಟ್ರೋಫಿಯನ್ನ ಈ ಬಾರಿ RCB ಅವರು ಗೆದ್ರು. ಒಮ್ಮೆ ಅವರು ಟ್ರೋಫಿ ಗೆದ್ದ ತಕ್ಷಣ ಬೆಂಗಳೂರಿನಲ್ಲಿ ಸಂಭ್ರಮಾಚರಣೆ ಬಹಳ ತಾರಕಕ್ಕೇರಿತ್ತು ಅಂತಲೇ ಹೇಳ್ಬೋದು. ರಾತ್ರಿ 2-3 ಗಂಟೆವರೆಗೂ ಕೂಡ ಜನ ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ರು. ಇಡೀ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಕೂಡ ಕ್ರಿಯೇಟ್ ಆಗಿತ್ತು, ಅದು ಬೇರೆ ವಿಷಯ. ಏನೋ ಇವ್ರು ಸೆಲೆಬ್ರೇಟ್ ಮಾಡಿ ಮನೇಲಿ ಹೋಗಿ ಮಲ್ಕೊಂಡಿರ್ತಾ ಇದ್ರು, ಅಲ್ಲಿ ಮುಗೀತು ಅಂತೇಳಿ ಹೇಳ್ಬೋದಿತ್ತು. ಆದ್ರೆ ಬೆಳಿಗ್ಗೆ ನೋಡಿದ್ರೆ ನಮ್ಮ ಘನ ಸರ್ಕಾರ ಮತ್ತೆ ಕ್ರಿಕೆಟ್ ಅಸೋಸಿಯೇಷನ್ ಇವರಿಬ್ರು ಕೂಡ ಒಂದೊಂದು ಕಾರ್ಯಕ್ರಮವನ್ನ ಅನೌನ್ಸ್ ಮಾಡಿ ಬಿಟ್ರು. ಸರ್ಕಾರ ಹೇಳ್ತು, ನಾವು ಈ ಕ್ರಿಕೆಟಿಗರನ್ನ ಕರ್ಕೊಂಡು ಬಂದು ವಿಧಾನಸೌಧದ ಎದುರುಗಡೆ ಸಾರ್ವಜನಿಕರ ಸಮ್ಮುಖದಲ್ಲಿ ಸನ್ಮಾನ ಮಾಡ್ತೇವೆ ಅಂತೇಳಿ ಹೇಳಿದ್ರು. ಇದ್ರ ಜೊತೆಗೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅವ್ರು ಹೇಳಿದ್ರು, ನಾವು ಈ ಕ್ರಿಕೆಟಿಗರಿಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಸನ್ಮಾನವನ್ನು ನಡೆಸ್ತಾ ಇದ್ದೇವೆ ಅಂತಕೊಂಡು ಹೇಳಿದ್ರು. ಒಟ್ಟಾರೆಯಾಗಿ 2 ಕಾರ್ಯಕ್ರಮ ಒಂದೇ ದಿನದಲ್ಲಿ, ಅದಕ್ಕೂ ಕೂಡ ಸಾರ್ವಜನಿಕರಿಗೆ ಪ್ರವೇಶ ಕೂಡ ಇತ್ತು. ಸರ್ಕಾರ ಆಯೋಜನೆ ಮಾಡಿರೋದು ವಿಧಾನಸೌಧದ ಎದುರುಗಡೆ. ಇಲ್ಲಿ ಕಾರ್ಯಕ್ರಮಕ್ಕೆ ಹೆಚ್ಚು ಕಡಿಮೆ 1 ಲಕ್ಷದ ಮೇಲೆ ಜನ ಸೇರಿದ್ರು ಅಂತೇಳಿ ಹೇಳ್ತಾರೆ. ನಂತರ ಇನ್ನೊಂದು ಸ್ಟೇಡಿಯಂನ ಒಳಗಡೆ, ಇಲ್ಲಿ ಸ್ಟೇಡಿಯಂನಲ್ಲಿ ನಡೆಯುವಂತ ಕಾರ್ಯಕ್ರಮ ಅಟೆಂಡ್ ಮಾಡ್ಲಿಕ್ಕೆ ಅವರಿಗೆ ಫ್ರೀ ಪಾಸ್ನ ವ್ಯವಸ್ಥೆಯನ್ನ ಅಸೋಸಿಯೇಷನ್ ಮಾಡಿತ್ತು. ಅಂದ್ರೆ ಆನ್ಲೈನ್ ನಲ್ಲಿ ಇವರಿಗೆ ಫ್ರೀ ಪಾಸ್ ಸಿಗ್ತಾ ಇತ್ತು, ಅದನ್ನು ತಗೊಂಡು ಅವರು ಇಲ್ಲಿ ಹೋಗ್ಬೇಕಿತ್ತು. ಆದ್ರೆ ಈ ರೀತಿಯಾದಂತ 2 ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಲಿಕ್ಕೆ ಸಾಧ್ಯ ಇತ್ತಾ? ಖಂಡಿತವಾಗಿ ಸಾಧ್ಯ ಇರಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನೇರವಾಗಿ ಹೇಳ್ಬಿಟ್ಟಿದ್ರಂತೆ, ಇಲ್ಲ ಈ ರೀತಿ ಆಯೋಜನೆ ಮಾಡಬೇಡಿ, ಅತ್ಯಂತ ಶಾರ್ಟ್ ಟೈಮ್ ನಲ್ಲಿ ನೀವು ಈ ರೀತಿಯಾದಂತಹ ಕಾರ್ಯಕ್ರಮವನ್ನು ಇಡ್ತಾ ಇದ್ದೀರಾ, ನಮ್ಗೆ ಅರೇಂಜ್ಮೆಂಟ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ, ಜನರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ಲಕ್ಷಾಂತರ ಜನ ಬರ್ತಾರೆ, ಅವ್ರನ್ನ ನಾವು ಮ್ಯಾನೇಜ್ ಮಾಡೋಕೆ ಕಷ್ಟ ಆಗ್ತದೆ, ಪೂರ್ವ ತಯಾರಿ ಇಲ್ಲದೇನೆ ಮಾಡೋದು ಬೇಡ ಅಂತ ಹೇಳ್ಕೊಂಡು ಅವ್ರು ಕೂಡ ಸಜೆಷನ್ ಕೊಟ್ಟಿದ್ದಾರಂತೆ. ಆದ್ರೆ ಕೇಳುವವರು ಯಾರು ಹೇಳಿ? ಸರ್ಕಾರ ತಾನೆ. ನಾವು ಹೇಳಿದಾಗ ನೀವು ಕೇಳ್ಕೊಂಡಿರ್ರಿ ಅಂತ ಹೇಳ್ಕೊಂಡು ಅವ್ರನ್ನ ಬೆದರಿಸಿ ಒಪ್ಪಿಸಿದ್ದಾರೆ ಕೂಡ. ಇಲ್ಲಿ ನಮ್ಮ ರಾಜ್ಯಕ್ಕೊಬ್ರು ಹೋಮ್ ಮಿನಿಸ್ಟರ್ ಅಂತ ತಗೊಂಡಿದ್ದಾರೆ, ಡಾಕ್ಟರ್ ಪರಮೇಶ್ವರ್ ಅಂತ ತಗೊಂಡು ಅವರ ಹೆಸರು. ಅವರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಅವ್ರ ಡಿಪಾರ್ಟ್ಮೆಂಟ್ ನಲ್ಲಿ ಇವ್ರ ಮಾತಕ್ಕಿಂತಲೂ ಬೇರೆಯವರ ಮಾತು ನಡೆಯೋದೇ ಜಾಸ್ತಿ. ಇಲ್ಲಿ ಕೂಡ ಅದೇ ತರ ಆಗಿದೆ. ಸ್ವಪ್ರತಿಷ್ಠೆಗಾಗಿ ಸರ್ಕಾರ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತು. ಅದರಲ್ಲಿ ಖುದ್ದಾಗಿ ನಮ್ಮ DCM ಸಾಹೇಬರು HL ಏರ್ಪೋರ್ಟ್ ವರೆಗೆ ಹೋಗಿ ಈ ಕ್ರಿಕೆಟಿಗರನ್ನ ಸ್ವಾಗತಿಸಿದ್ರು. ಅವ್ರ ಕೈಗೆ ಕನ್ನಡ ಬಾವುಟವನ್ನು ಕೊಟ್ಟು ಅವ್ರನ್ನ ಕನ್ನಡಿಗರಾಗಿ ಪರಿವರ್ತನೆ ಮಾಡಿದ್ರು. ನಾನು ಈ ರೀತಿ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಯಾರಾದ್ರೂ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದಾಗ ಇವ್ರು ಏನ್ ಮಾಡ್ತಾರೆ, ಅವ್ರ ಕೈಗೆ ಕಾಂಗ್ರೆಸ್ ಬಾವುಟವನ್ನು ಕೊಡ್ತಾರೆ, ಆಗ ಆತ ಕಾಂಗ್ರೆಸ್ಸಿಗೆ ಆಗ್ತಾನೆ. ಅದೇ ರೀತಿಯಲ್ಲಿ ಇಲ್ಲಿ ವಿದೇಶಿ ಆಟಗಾರರು ಕೂಡ ಕನ್ನಡಿಗರಾಗಿ ಪರಿವರ್ತನೆ ಆದ್ರು ಅಂತಲೇ ಹೇಳ್ಬೋದು. ಈ ಮಾತನ್ನ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, RCB ಟೀಮ್ ಯಾವುದು? ಇದೊಂದು ಕೇವಲ ಒಂದು ಫ್ರಾಂಚೈಸಿ. ಇಲ್ಲಿ RCB ಟೀಮ್ಗೂ ಸರ್ಕಾರಕ್ಕೂ ಏನ್ ಸಂಬಂಧ ಇದೆ? ಇದು ಕೇವಲ ಒಂದು ಫ್ರಾಂಚೈಸಿ. ಇಲ್ಲಿ ಕನ್ನಡಿಗರು ಎಷ್ಟು ಜನ ಆಟ ಆಡ್ತಾ ಇದ್ದಾರೆ? ಒಬ್ರು ಇಬ್ರು ಆಟ ಆಡ್ತಾ ಇದ್ದಾರೆ. ಕಳೆದ 3 ಮ್ಯಾಚ್ಗೆ ಮಯಾಂಕ್ ಅಗರ್ವಾಲ್ ಆಟ ಆಡಿದ್ರು. ಅದಕ್ಕೆಲ್ಲೂ ಮೊದಲು ಕೆಲವು ಮ್ಯಾಚ್ಗಳಲ್ಲಿ ದೇವದತ್ ಪಡಿಕಲ್ ಅವರು ಕೂಡ ಆಟ ಆಡಿದ್ರು. ಅದು ಬಿಟ್ಟರೆ ಮತ್ತೆ ಯಾರು ಕೂಡ ಕನ್ನಡಿಗರು ಈ ಟೀಮ್ ನಲ್ಲಿ ಇಲ್ಲ. ಇಂತಹ ಟೀಮಿಗೆ ಇವರು ಸನ್ಮಾನ ಮಾಡುವಂತ ಅವಶ್ಯಕತೆ ಇತ್ತ? ಸರ್ಕಾರಕ್ಕೆ ಇದಕ್ಕೆ ಏನಾದ್ರೂ ಸಂಬಂಧ ಇದೆಯಾ? ಇದೇನಾದ್ರು ನಮ್ಮ ರಾಜ್ಯವನ್ನ ರೆಪ್ರೆಸೆಂಟ್ ಮಾಡ್ತದ? ಕರ್ನಾಟಕ ರಾಜ್ಯದ ಟೀಮ್ ಆಗಿದ್ದಿದ್ರೆ, ಅವ್ರು ಏನಾದ್ರು ಬಹುದೊಡ್ಡ ಸಾಧನೆ ಮಾಡಿದ್ರೆ, ಕರ್ನಾಟಕ ಸರ್ಕಾರ ಅವ್ರಿಗೆ ಏನಾದ್ರು ಒಂದು ಸನ್ಮಾನ ಮಾಡಿದ್ರೆ ಅದಕ್ಕೊಂದು ಅರ್ಥ ಇತ್ತು. ಆದ್ರೆ ಇಲ್ಲಿ ಒಂದು ಫ್ರಾಂಚೈಸಿ ಇದು. ಈ ಫ್ರಾಂಚೈಸಿಯಲ್ಲಿ ಇರೋರು ಬರೋ ವರ್ಷ ಇನ್ಯಾರು ಬಿಡ್ ಜಾಸ್ತಿ ಮಾಡಿ ಅವ್ರನ್ನ ಪರ್ಚೇಸ್ ಮಾಡಿದ್ರೆ ಅವ್ರು ಬೇರೆ ಟೀಮಿಗೆ ಆಡ್ತಾರೆ, ಈ ಬೆಂಗಳೂರು ಟೀಮಿಗೆ ಆಟ ಆಡಲ್ಲ. ಇದನ್ನೆಲ್ಲ ಯೋಚನೆ ಮಾಡಬೇಕಿತ್ತು. ಅದಕ್ಕೆ ಬದಲಾಗಿ ಸ್ವಪ್ರತಿಷ್ಠೆಗಾಗಿ ಅವ್ರನ್ನ ಕರ್ಕೊಂಡು ಬಂದು ಸನ್ಮಾನ ಮಾಡ್ತೇವೆ ಅಂತ ಹೇಳಿದ್ರು. ಸನ್ಮಾನ ಮಾಡ್ಲಿ, ತೊಂದರೆ ಇಲ್ಲ. ಮಾಡೋದಿದ್ರು ಕೂಡ ಇವರು ವಿಧಾನಸೌಧ ಒಳಗಡೆ ಬ್ಯಾಂಕ್ವೆಟ್ ಹಾಲ್ ಅಂತ ತಗೊಂಡಿದೆ, ಅಲ್ಲಿ ಮಾಡಿಸ್ಬೋದಿತ್ತು. ಇಲ್ಲದಿದ್ರೆ ಅವ್ರು ಉಳ್ಕೊಂಡಿರುವಂತಹ ಹೋಟೆಲ್ಗೆ ಹೋಗಿ ಅಲ್ಲಿ ಅವ್ರಿಗೆ ಒಂದು ಸನ್ಮಾನ ಮಾಡಿ, ಅಂದ್ರೆ ಶಾಲ್ ಹೊತ್ಸಿ ಅವ್ರ ಜೊತೆ ನಿಂತ್ಕೊಂಡು ಒಂದು ಫೋಟೋ ಪೋಸ್ ಕೊಟ್ಟು ಬರ್ಬೋದಿತ್ತು. ಅದಕ್ಕೆ ಬದಲಾಗಿ ವಿಧಾನಸೌಧದ ಎದುರುಗಡೆ ನಾವು ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತ ಹೇಳಿದ್ರೆ ಅದು ಕೂಡ ಸರ್ಕಾರಿ ಕಾರ್ಯಕ್ರಮ. ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿದ್ರೆ ನಿಮ್ಮ ದುಡ್ಡಿನಲ್ಲಿ ನಡೆಯುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನರು ಸೇರಿದ್ರು. ಅಲ್ಲಿ ಕೂಡ ಅಷ್ಟೇ, ಯಾರಿಗೂ ಕೂಡ ಏನನ್ನು ನೋಡ್ಲಿಕ್ಕೆ ಆಗಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ನಾನು ನಿನ್ನೆ ಯಾವುದನ್ನು ಕೂಡ ನೋಡಿರ್ಲಿಲ್ಲ, ಯಾಕಂದ್ರೆ ನಾನು ಹೊರಗಡೆ ಎಲ್ಲ ಇದ್ದೆ, ಹಾಗಾಗಿ ನಂಗೆ ನೋಡ್ಲಿಕ್ಕೆ ಆಗಿರ್ಲಿಲ್ಲ. ನಾನು ಕೇಳ್ಪಟ್ಟಂತೆ ಅಲ್ಲಿ ಈ ಮಿನಿಸ್ಟರ್ಗಳಿದಾರಲ್ಲ, ಅವರ ಫ್ಯಾಮಿಲಿಯವರು ಇದ್ರು. ಹಾಗೇನೆ ಕೆಲವು ಆಫೀಸರ್ಸ್ ಎಲ್ಲ ಇರ್ತಾರಲ್ಲ, IAS ಆಫೀಸರ್ಸ್, ಅವ್ರ ಫ್ಯಾಮಿಲಿಯವರೆಲ್ಲ ಇದ್ರು. ಇವರೆಲ್ಲರೂ ಈ ಸ್ಟೇಜ್ ನಲ್ಲೇ ನಿಂತ್ಕೊಂಡಿದ್ರು ಅಂತೇಳಿ ಹೇಳ್ತಾರೆ. ನಂತರ ಅವ್ರಿಗೇನೋ ಸನ್ಮಾನ ಆಯ್ತು. ಸನ್ಮಾನ ಆದ್ಮೇಲೆ ಅವ್ರ ಜೊತೆ ನಿಂತ್ಕೊಂಡು ಫೋಟೋ ಪೋಸ್ ಕೊಡೋದು, ರೀಲ್ಸ್ ಮಾಡೋದು, ಈ ರೀತಿ ನಡೀತಾ ಇತ್ತು ಅಂತಕೊಂಡು ಹೇಳ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಕೂಡ ಅಷ್ಟೇ ವಿಧಾನಸೌಧದ ಸುತ್ತಮುತ್ತ ಇರುವಂತಹ ಹಲವಾರು ಬ್ಯಾರಿಕೇಡ್ಸ್ ಇರ್ಬೋದು, ಅಥವಾ ಕಬ್ಬಿಣದ ಬೇಲಿ ಇದೆಯಲ್ಲ, ಅದನ್ನೆಲ್ಲದನ್ನು ಕೂಡ ಕಿತ್ತು ಬಿಸಾಡಿದ್ದಾರೆ. ನೀವು ನೋಡಿರ್ಬೋದು ಇವತ್ತು ಟಿವಿಯಲ್ಲಿ ಏನೆಲ್ಲ ಆಗಿದೆ ಅಂತಕೊಂಡು. ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ, ಈ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇರುವಂತಹ ಕಾರ್ಯಕ್ರಮಕ್ಕೆ KSC ಅವರು ಏನ್ ಹೇಳಿದ್ರು, ನಾವು ಇದಕ್ಕೆ ಪಾಸ್ಗಳನ್ನು ಕೊಡ್ತೇವೆ ಅಂತ ಹೇಳಿದ್ರು. ಕೊನೆಗೆ ಎಲ್ರಿಗೂ ಫ್ರೀ ಅಂತ ಕೂಡ ಹೇಳಿದ್ರು. ಅಂದ್ರೆ ಅಲ್ಲಿ ಜನ ಸೇರಿದ್ದನ್ನ ನೋಡಿ ಎಲ್ಲರನ್ನು ಫ್ರೀ ಆಗಿ ನಾವು ಒಳಗಡೆ ಬಿಡ್ತೇವೆ ಅಂತ ಹೇಳಿದ್ರು. ಅಲ್ಲಿ ಅವ್ರು ಮಾಡ್ಕೊಂಡಂತ ಎಡವಟ್ಟು ಏನು ಅಂತ ಹೇಳಿದ್ರೆ,
ಬಹಳ ಹೊತ್ತು ಇವ್ರನ್ನೆಲ್ಲರೂ ಗೇಟ್ ಹೊರಗಡೆ ನಿಲ್ಸಿದ್ರು, ಅವ್ರನ್ನ ಒಳಗಡೆ ಬಿಡ್ಲಿಲ್ಲ. ನನ್ಗೆ ಗೊತ್ತಿದ್ದಾಗೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೆಚ್ಚು ಕಡಿಮೆ ಒಂದು 12 ಗೇಟ್ಗಳಿದೆ. ಆದ್ರೆ ಇಲ್ಲಿ ಇವರು ಕೇವಲ ಒಂದು 2-3 ಗೇಟ್ನಲ್ಲಿ ಮಾತ್ರ ಜನರನ್ನ ಒಳಗಡೆ ಬಿಡ್ಲಿಕ್ಕೆ ತಯಾರಿಯನ್ನ ನಡೆಸ್ಕೊಂಡಿದ್ರು. ಕೊನೆಗೂ ಇವ್ರು ಗೇಟ್ ಓಪನ್ ಮಾಡಿ ಬಿಟ್ಬಿಟ್ರು ಒಳಗಡೆ. ಆ ಸಂದರ್ಭದಲ್ಲಿ ಕಾಲ್ ತುಳಿತ ಉಂಟಾಯ್ತು. ಈ ಕಾಲ್ ತುಳಿತದಲ್ಲಿ 11 ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು ಮತ್ತು ಬಹಳಷ್ಟು ಜನ ಗಾಯಗೊಂಡ್ರು. ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಇಲ್ಲಿ ಎಷ್ಟು ಅವ್ಯವಸ್ಥೆ ಇತ್ತು ಅಂತ ಹೇಳಿದ್ರೆ, ಇಲ್ಲಿ ಗಾಯಗೊಂಡವ್ರನ್ನ ಪೊಲೀಸರು ಮತ್ತು ಸಾರ್ವಜನಿಕರು ಎತ್ಕೊಂಡು ಓಡಿ ಬೇರೆ ಬೇರೆ ವಾಹನಗಳಲ್ಲಿ ಹಾಕಿ ಅವ್ರನ್ನ ಆಸ್ಪತ್ರೆಗೆ ಕಳಿಸ್ತಾ ಇದ್ರು. ಅದಕ್ಕೆ ಬದಲಾಗಿ ಒಂದೇ ಒಂದು ಆಂಬ್ಯುಲೆನ್ಸ್ ಕೂಡ ಅಲ್ಲಿ ಇರಲಿಲ್ಲ, ಅಥವಾ ಸ್ಟ್ರೆಚರ್ಸ್ ಕೂಡ ಇರಲಿಲ್ಲ. ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿತ್ತು. ಒಂದ್ ವೇಳೆ ಆಂಬ್ಯುಲೆನ್ಸ್ ಇದ್ದಿದ್ರೆ ಇಲ್ಲಿ ಕೆಲವರು ಉಳ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇತ್ತು. ಯಾಕಂದ್ರೆ ಅಲ್ಲಿ ಪ್ಯಾರಾಮೆಡಿಕಲ್ ಸ್ಟಾಫ್ ಇರ್ತಾರೆ, ಅವ್ರು ಇವರಿಗೆ ತಕ್ಷಣ ಚಿಕಿತ್ಸೆಯನ್ನು ನೀಡ್ತಾ ಇದ್ರು. ಹಾಗಾಗಿ ಅವರು ಉಳ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇತ್ತು. ಆದ್ರೆ ಇಲ್ಲಿ ಆಂಬ್ಯುಲೆನ್ಸ್ ಗಳು ಕೂಡ ಇರಲಿಲ್ಲ. ಅದಕ್ಕೆ ಬದಲಾಗಿ ಪ್ರೈವೇಟ್ ವೆಹಿಕಲ್ ಗಳಲ್ಲಿ ಅವ್ರನ್ನ ಹಾಸ್ಪಿಟಲ್ ಕಳಿಸ್ಕೊಟ್ರು. ಅಲ್ಲದೇನೆ ಅಲ್ಲಿ ಬಹಳಷ್ಟು ಟ್ರಾಫಿಕ್ ಜಾಮ್ ಕೂಡ ಇತ್ತು. ಇದೆಲ್ಲವೂ ನಿಮ್ಗೆ ಗೊತ್ತಿರುವಂತಹ ವಿಷಯ. ಇಲ್ಲಿ ಹಾಗಾದ್ರೆ ಈ ಅವ್ಯವಸ್ಥೆಗೆ ಇದಕ್ಕೆಲ್ಲ ಕಾರಣ ಯಾರು? ಇಲ್ಲಿ ಬೇರೆ ಯಾರು ಅಲ್ಲ, ಸರ್ಕಾರವೇ ಇದಕ್ಕೆ ನೇರ ಹೊಣೆ. ಆದ್ರೆ ಸರ್ಕಾರ ಹೇಳ್ತಾರೆ ನಾವು ಅದಕ್ಕೆ ಜವಾಬ್ದಾರರಲ್ಲ ಅಂತ ಹೇಳ್ಕೊಂಡು. ಅವ್ರು ಹೇಳೋದೇನು ಅಂತ ಹೇಳಿದ್ರೆ, ವಿಧಾನಸೌಧ ಎದುರುಗಡೆ ನಡೀತಾ ಇರಲ್ಲ ಕಾರ್ಯಕ್ರಮ, ಅಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆದಿಲ್ಲ, ಆದ್ರಿಂದಾಗಿ ನಾವು ಜವಾಬ್ದಾರರಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇವ್ರು ಯೋಚನೆ ಮಾಡಬೇಕಿತ್ತು. ಮೊದಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದಾರಂತೆ, ಈ ರೀತಿಯಾದಂತಹ ಕಾರ್ಯಕ್ರಮವನ್ನ ತಕ್ಷಣಕ್ಕೆ ಅರೇಂಜ್ ಮಾಡ್ಕೋಬೇಡಿ, ನಮ್ಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಜನರನ್ನ ಕಂಟ್ರೋಲ್ ಮಾಡೋಕೆ ಕಷ್ಟ ಆಗ್ತದೆ, ಇದೆಲ್ಲದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಸರ್ಕಾರ ಕ್ಯೂಡ್ ಆಗಿತ್ತು. ಇವರಿಗೆ ತಮ್ಮ ಬೆನ್ನನ್ನು ತಾವು ತಟ್ಕೋಬೇಕಿತ್ತು. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಅದರಲ್ಲೂ ಮುಖ್ಯವಾಗಿ ಕೆಲವರು ಇದ್ದಾರಲ್ಲ, ಅವರ ಒತ್ತಡದಿಂದಾಗಿ ಈ ಕಾರ್ಯಕ್ರಮ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದೇನಂತ ಹೇಳಿದ್ರೆ, ನಮ್ಗೆ ಇಷ್ಟೊಂದು ಜನ ಇಲ್ಲಿ ಸೇರ್ತಾರೆ ಅನ್ನೋ ಒಂದು ಯೋಚನೆ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವ್ರಿಗೆ ಬುದ್ಧಿ ಇರಲಿಲ್ವಾ? ಈ RCB ಫ್ಯಾನ್ ಫಾಲೋವರ್ಸ್ ಯಾವ ರೀತಿ ಇದ್ದಾರೆ, ಎಷ್ಟು ಜನ ಬರ್ಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಆದ್ರೂ ಯೋಚನೆ ಮಾಡಬೇಕಿತ್ತು. ಮೆಟ್ರೋ ಸ್ಟೇಷನ್ಗಳಲ್ಲಿ ಜನ ತುಂಬಿ ತುಳುಕ್ತಾ ಇದ್ರು. ಮೆಟ್ರೋ ಟ್ರೈನ್ ನ ಬಾಗಿಲು ಕೂಡ ಹಾಕ್ಲಿಕ್ಕೆ ಆಗದೆ ಒದ್ದಾಡ್ತಾ ಇದ್ರಂತೆ. ಆ ರೀತಿಯಾದಂತ ಪರಿಸ್ಥಿತಿ ಇತ್ತು. ಆವಾಗಲೇ ಮೆಟ್ರೋಗಳನ್ನ ಸ್ಟಾಪ್ ಮಾಡಿ ಜನರನ್ನ ಅಲ್ಲಿಂದಲೇ ವಾಪಸ್ ಕಳಿಸುವಂತ ವ್ಯವಸ್ಥೆ ಮಾಡಬೇಕಿತ್ತು. ಆದ್ರೆ ಅದನ್ನೆಲ್ಲ ಯೋಚನೆ ಮಾಡ್ಲಿಕ್ಕೆ ಹೋಗಿಲ್ಲ. ಅದಕ್ಕೆ ಬದಲಾಗಿ ಕಾರ್ಯಕ್ರಮವನ್ನ ನಾವು ನಡೆಸಬೇಕು ಅಷ್ಟೇ ಇವರು ಯೋಚನೆ ಮಾಡಿರುವಂತಹದ್ದು. ಆದ್ರಿಂದಾಗಿ ಇಲ್ಲಿ ಬಹುದೊಡ್ಡ ದುರಂತ ನಡೆದು ಹೋಗ್ಬಿಟ್ಟಿದೆ. ಇದಲ್ಲದೇನೆ ಇವತ್ತು ಬೆಳಿಗ್ಗೆ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಕುಂಭಮೇಳದಲ್ಲಿ ಅನಾಹುತ ನಡೆದಿಲ್ವಾ, ಅಲ್ಲಿ ಕಾಲ್ ತುಳಿತದಲ್ಲಿ 30-40 ಜನ ಸತ್ತು ಹೋಗಿಲ್ವಾ ಅಂತ ಹೇಳ್ಕೊಂಡು ಒಂದು ಹೇಳಿಕೆಯನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ಕುಂಭಮೇಳಕ್ಕೆ ಬಂದಂತಹ ಜನರೆಷ್ಟು? ಹೆಚ್ಚು ಕಡಿಮೆ 60 ಕೋಟಿಗಿಂತಲೂ ಜಾಸ್ತಿ ಜನ ಅಲ್ಲಿ ಬಂದಿದ್ರು. ಅಂತಹ ಕಾರ್ಯಕ್ರಮದಲ್ಲಿ ಒಂದು ಘಟನೆ ನಡೆದಿದೆ. ಇದನ್ನ ನಾವು ಅಲ್ಲಗಳೆಯುವಾಗಿಲ್ಲ. ಆದ್ರೆ ಅಲ್ಲಿ ಅರೇಂಜ್ಮೆಂಟ್ ಯಾವ ರೀತಿ ಇತ್ತು ಅದನ್ನ ಇವ್ರು ಯೋಚನೆ ಮಾಡಬೇಕು. ಅಲ್ಲಿ ದಿನ ಕೋಟ್ಯಾಂತರ ಜನರನ್ನ ಮ್ಯಾನೇಜ್ ಮಾಡ್ತಾ ಇದ್ರು. ಇದನ್ನ ಇವ್ರು ಅರ್ಥ ಮಾಡ್ಕೋಬೇಕು. ಕೇವಲ ಏನೋ ಕಂಪೇರ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಲ್ಲಿ ಒಟ್ಟಾಗಿರುವಂತ ಜನ ಎಷ್ಟು? ಕೇವಲ 3 ಲಕ್ಷ ಜನ. 3 ಲಕ್ಷ ಜನರನ್ನ ಹೇಗೆ ಮ್ಯಾನೇಜ್ ಮಾಡ್ಬೇಕು ಅಂತ ಮೊದಲೇ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೋಬೇಕಿತ್ತು. ಆದ್ರೆ ಇವರಿಗೆ ಅದಕ್ಕೆ ವ್ಯವಧಾನ ಇರಲಿಲ್ಲ. ತರಾತುರಿಯಲ್ಲಿ ಏನೋ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಿತ್ತು. ಆ ಮುಖಾಂತರ ಪೊಲಿಟಿಕಲಿ ನಮ್ಗೆ ಏನಾದ್ರು ಮೈಲೇಜ್ ಸಿಗುತ್ತಾ ಅನ್ನೋ ಒಂದು ಯೋಚನೆಯಲ್ಲೇ ಈ ಕಾರ್ಯಕ್ರಮವನ್ನು ಸರ್ಕಾರ ಆಯೋಜನೆ ಮಾಡಿತ್ತು. ಇದು ಅತ್ಯಂತ ಖಂಡನೀಯ ಅಂತಲೇ ಹೇಳ್ಬೋದು. ಈಗ ಏನ್ ಮಾಡ್ತಾ ಇದೆ ಸರ್ಕಾರ? ಇಲ್ಲಿ ಪ್ರಾಣ ಕಳ್ಕೊಂಡವರಿಗೆ 10 ಲಕ್ಷ ಪರಿಹಾರ ಕೊಡ್ತಾ ಇದ್ದಾರೆ. ಹಾಗೇನೆ ಗಾಯಾಳುಗಳು ಯಾರಿದ್ದಾರೋ ಅವರ ಟ್ರೀಟ್ಮೆಂಟ್ ಅನ್ನ ನಾವು ನೋಡ್ಕೊಂತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಲ್ಲದೆ ಕ್ರಿಕೆಟ್ ಅಸೋಸಿಯೇಷನ್ 5-5 ಲಕ್ಷ ಪರಿಹಾರವನ್ನು ನಾವು ಕೊಡ್ತೇವೆ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಆದ್ರೆ ಕಳ್ಕೊಂಡ ಪ್ರಾಣ ವಾಪಸ್ ಬರ್ತದ? ಖಂಡಿತವಾಗಿ ಬರಲ್ಲ. ಇದಾದ್ಮೇಲೆ ಮುಂದೆ ಏನ್ ಮಾಡ್ತಾರೆ? ಒಂದು ಆಯೋಗವನ್ನ ರಚನೆ ಮಾಡ್ತಾರೆ. ಅವ್ರ ಮುಖಾಂತರ ಎನ್ಕ್ವೈರಿಯನ್ನು ಮಾಡಿಸ್ತಾರೆ. ಅವರು ಕೆಲ ತಿಂಗಳುಗಳವರೆಗೆ ಎನ್ಕ್ವೈರಿ ಎಲ್ಲ ಮಾಡಿ ಕೊನೆಗೊಂದು ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡ್ತಾರೆ. ಅದಕ್ಕಿಂತ ಮೊದಲು ಕೆಲವು ಪೊಲೀಸರು ಮತ್ತೆ ACP DCP ಇಂಥವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಯಾಕಂದ್ರೆ ಇವ್ರಿಗೆ ತುಂಬಾ ಸುಲಭವಾಗಿ ಮಾಡಬಹುದಾದಂತ ಕೆಲಸ ಏನು ಅಂದ್ರೆ, ಈ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಾರಲ್ಲ ಅವ್ರನ್ನ ಸಸ್ಪೆಂಡ್ ಮಾಡೋದು. ಆ ಮುಖಾಂತರ ನಾವೇನೋ ದೊಡ್ಡ ಸಾಧನೆಯನ್ನ ಮಾಡಿದ್ದೇವೆ ಅಂತ ಹೇಳಿಕೊಂಡು ತಮ್ಮ ಬೆನ್ನನ್ನು ತಾವು ತಟ್ಕೊಳ್ತಾರೆ ಹೊರತು ಇದಕ್ಕೆ ಮುಖ್ಯ ಕಾರಣ ಯಾರು? ಸರ್ಕಾರ. ಈ ಸರ್ಕಾರದಲ್ಲಿರುವಂತಹ ಯಾರಾದ್ರೂ ಮಂತ್ರಿಗಳ ಮೇಲೋ ಅಥವಾ ಮುಖ್ಯಮಂತ್ರಿ ಮೇಲೋ ಏನಾದ್ರೂ ಕ್ರಮವನ್ನು ಕೈಗೊಳ್ತಾರ ಯಾರಾದ್ರೂ? ಖಂಡಿತವಾಗಿ ಮಾಡ್ಲಿಕ್ಕೆ ಹೋಗಲ್ಲ. ಆ ತಾಕತ್ ಯಾರಿಗಿದೆ? ಜನರಿಗಿದೆ. ಜನರಿಗಂತೂ ಇಲ್ಲ. ಏನಿದ್ರು ಹೈಕಮಾಂಡ್ ನವ್ರು ಮಾಡ್ಬೇಕು. ಹೈಕಮಾಂಡ್ ನವ್ರು ಆ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಒಟ್ಟಾರೆಗೆ ಒಂದು 2-3 ದಿನ ಇದ್ರ ಬಗ್ಗೆ ಡಿಸ್ಕಷನ್ಸ್ ನಡೀತದೆ. ಅದಾದ್ಮೇಲೆ ಇದೆಲ್ಲದೂ ಮರ್ತೋಗ್ಬಿಡ್ತದೆ. ಇದು ಸದ್ಯದ ಪರಿಸ್ಥಿತಿ. ಸ್ನೇಹಿತರೆ, ನಾನಿಲ್ಲಿ ಹಂಚ್ಕೊಂಡಂತ ವಿಷಯ ವಸ್ತುನಿಷ್ಠ ಅನ್ಸಿದ್ರೆ ದಯವಿಟ್ಟು ಬೇರೆಯವ್ರಿಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಯಾವ್ದಾದ್ರು ಕಾರ್ಯಕ್ರಮವಿದ್ರೆ, ಅಂದ್ರೆ ಲಕ್ಷಾಂತರ ಜನ ಸೇರುವಂತಹ ಕಾರ್ಯಕ್ರಮವಿದ್ರೆ ದಯವಿಟ್ಟು ಅಲ್ಲಿಗೆ ನಿಮ್ಮ ಮಕ್ಕಳನ್ನ ಕಳಿಸ್ಕೊಡ್ಬೇಡಿ. ಹಾಗೆ ನೀವು ಕೂಡ ಆ ಕಡೆ ತಲೆ ಹಾಕ್ಬೇಡಿ. ಅದಕ್ಕೆ ಬದಲಾಗಿ ಈ ಕಾರ್ಯಕ್ರಮದ ನೇರ ಪ್ರಸಾರ ಹಾಗೂ ಇದ್ದೇ ಇರ್ತದೆ. ಮನೆಯಲ್ಲೇ ಟಿವಿಯಲ್ಲಿ ಕೂತ್ಕೊಂಡು ನೋಡಿ ಆರಾಮಾಗಿದ್ಬಿಡಿ. ಅದಕ್ಕೆ ಬದಲಾಗಿ ಈ ರೀತಿಯಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲೇನಾದ್ರೂ ಅನಾಹುತ ಆದ್ರೆ ಕೊನೆಗೆ ನಾವು ಯಾರನ್ನೂ ಬ್ಲೇಮ್ ಮಾಡುವಾಗಿಲ್ಲ. ಅದರಿಂದಾಗಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ. ನಮಸ್ತೆ. ಜೈ ಹಿಂದ್.